ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್. ನಾನು ಯಶಸ್ವಿನಿ. ಈಗ ಮುಖ್ಯಾಂಶಗಳು. ವಿವಿಸಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಮಳಲಿ ಗ್ರಾಮದಲ್ಲಿ ಬಗೆಹರಿದ ನೀರಿನ ಸಮಸ್ಯೆ. ವಿವಿಸಿ ವಾಹಿನಿಗೆ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು. ಮದುವೆ ವಿಚಾರಕ್ಕೆ ಭುಗಿಲೆದ್ದ ದ್ವೇಷ. ನಡು ರಸ್ತೆಯಲ್ಲೇ ಸಿನಿಮೆಯ ರೀತಿಯಲ್ಲಿ ಗೂಸ. ಕಿಡಿಗೇಡಿಗಳ ಹಾವಳಿಗೆ ಕಡಿವಾಣ ಹಾಕಲು ಒತ್ತಾಯ. ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಹೈಡ್ರಾಮಾ. ಪಾಲಿಕೆ ಸಿಬ್ಬಂದಿ ಮತ್ತು ವ್ಯಾಪಾರಿಯ ನಡುವೆ ವಾಗ್ವಾದ. ಹಾಸನದ ಗುರುಲ್ ರಸ್ತೆಯ ಮಟನ್ ಮಾರ್ಕೆಟ್ನಲ್ಲಿ ಘಟನೆ. ತಾಲೂಕಿನ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಲಿ ಗ್ರಾಮದಲ್ಲಿ ಕಳೆದ 10-15 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಅಶುಚಿತ್ವದಿಂದ ತತ್ತರಿಸಿದ್ದ ಗ್ರಾಮಸ್ಥರಿಗೆ ಇದೀಗ ನೆಮ್ಮದಿ ದೊರೆತಿದೆ. ವಿವಿಸಿ ಸುದ್ದಿವಾಹಿನಿಯಲ್ಲಿ ಈ ಕುರಿತು ಪ್ರಸಾರವಾದ ವರದಿಗೆ ಪಂಚಾಯಿತಿ ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸಿದ್ದು ಸಮಸ್ಯೆ ಬಗೆಹರಿಸಿದ್ದಾರೆ. ಕಳೆದ ಅರ್ಧ ತಿಂಗಳಿನಿಂದ ಕೆಟ್ಟು ನಿಂತಿದ್ದ ಬೋರ್ವೆಲ್ನಿಂದಾಗಿ ಗ್ರಾಮದ 50ರಿಂದ 60 ಕುಟುಂಬಗಳು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ವು. ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ದುರಸ್ತಿ ಕಾರ್ಯ ಕೈಗೊಂಡಿದ್ದಾರೆ. ಇದೀಗ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದೆ. ಗ್ರಾಮದ ಅಂಗನವಾಡಿ ಕೇಂದ್ರದ ಪಕ್ಕದ ಚರಂಡಿ ಹಾಗೂ ಬೋರ್ವೆಲ್ ಎದುರಿನ ಚರಂಡಿಯಲ್ಲಿ ಕಸದ ರಾಶಿ ತುಂಬಿ ನಾರುತ್ತಿತ್ತು. ಇದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿದ್ದ ಗ್ರಾಮಸ್ಥರಿಗೆ ಇದೀಗ ಪಂಚಾಯಿತಿ ಸಿಬ್ಬಂದಿ ಮೂಲಕ ಸಂಪೂರ್ಣ ಸ್ವಚ್ಛತೆ ಮಾಡಿಸುವ ಮೂಲಕ ಪರಿಹಾರ ಸಿಕ್ಕಂತಾಗಿದೆ. ಗ್ರಾಮದ ಸಮಸ್ಯೆಗಳನ್ನ ಬೆಳಕಿಗೆ ತಂದು ಅಧಿಕಾರಿಗಳನ್ನ ಎಚ್ಚರಿಸುವಲ್ಲಿ ವಿವಿಸಿ ಸುದ್ದಿವಾಹಿನಿ ವಹಿಸಿದ ಪಾತ್ರವನ್ನ ಮಳಲಿ ಗ್ರಾಮದ ಜನರು ಶ್ಲಾಘಿಸಿದ್ದಾರೆ. ಸುದ್ದಿ ಪ್ರಸಾರವಾದ ಕೆಲವೇ ದಿನಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕಾಮಗಾರಿ ಪೂರ್ಣಗೊಳಿಸಿರುವುದಕ್ಕೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದು ಸುದ್ದಿವಾಹಿನಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಮಳಲಿ ಗ್ರಾಮದಲ್ಲಿ ಚರಂಡಿಯಲ್ಲಿ ಕಸದ ರಾಶಿ ತುಂಬಿದ್ದಕ್ಕೆ ವಿವಿಸಿ ನ್ಯೂಸ್ ಚಾನಲಲ್ಲಿ ಸುದ್ದಿ ಮುಟ್ಟಿಸಿದ್ದಕ್ಕೆ ಇದು ಗ್ರಾಮ ಪಂಚಾಯಿತಿಯವರು ಹಾಗೆ ಅಧ್ಯಕ್ಷರು ಎಲ್ಲ ಎಚ್ಚೆತ್ತುಕೊಂಡು ಎಲ್ಲಾನು ಬೋರ್ವೆಲ್ಲು ಮತ್ತು ಚರಂಡಿ ಎಲ್ಲ ರೆಡಿ ಮಾಡಿಸಿದ್ದಾರೆ. ಅದಕ್ಕೆ ವಿವಿಸಿ ಚಾನಲ್ ಒಳಗೆ ಧನ್ಯವಾದಗಳು. ಪ್ರೇಮ ವಿವಾಹ ಪ್ರಕರಣವೊಂದು ಹಿಂಸಾತ್ಮಕ ತಿರುವು ಪಡೆದಿದ್ದು, ನಗರದ ಜೆಪಿ ನಗರದಲ್ಲಿ 2 ಗುಂಪುಗಳ ನಡುವೆ ನಡೆದ ಮಾರಾಮಾರಿ, ಗೂಂಡಾಗಿರಿ ಮತ್ತು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಜುಲೈ 1ರಂದು ಬಂಟೇನಹಳ್ಳಿಯ ಸಾನಿಯಾ ಮತ್ತು ಮುದಿಗೆರೆಯ ಆಸಿಫ್ ಎಂಬುವವರು ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ರು. ಈ ಮದುವೆಗೆ ಸಾನಿಯಾ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದು, ಈ ಸಂಬಂಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಈ ಮದುವೆಗೆ ರೋಷನ್ ಎಂಬ ಯುವಕನ ಸಹಕಾರವಿತ್ತು ಎಂದು ಆರೋಪಿಸಲಾಗಿದ್ದು, ಜೆಪಿ ನಗರದಲ್ಲಿ ಕೋಳಿ ಅಂಗಡಿ ನಡೆಸುತ್ತಿರುವ ಶಾಹೀಂ ಜೊತೆ ರೋಷನ್ಗೆ ಹಳೆ ದ್ವೇಷವಿತ್ತು. ರೆಫ್ರಿಜರೇಟರ್ ರಿಪೇರಿ ಕೆಲಸ ಮಾಡುತ್ತಿದ್ದ ರೋಷನ್ನನ್ನ ಮಾತನಾಡಿಸಬೇಕೆಂದು ಶಾಹೀಂ ಮತ್ತು ಶಿವಮೊಗ್ಗ, ಮಂಗಳೂರು ಮೂಲದ 10ಕ್ಕೂ ಹೆಚ್ಚು ಮಂದಿ ಇನೋವಾ ಕಾರಿನಲ್ಲಿ ಕರೆದೊಯ್ದಿದ್ದಾರೆ. ನಾಗೇನಹಳ್ಳಿ ಗ್ರಾಮದ ಬಳಿ ರೋಷನ್ಗೆ ಆ ಗುಂಪು ಮನಬಂದಂತೆ ಥಳಿಸಿದೆ. ರೋಷನ್ ಅಪಹರಣಗೊಂಡಿದ್ದನ್ನ ಕಂಡ ಆತನ ಸ್ನೇಹಿತರು ಕಾರಿನಲ್ಲಿ ಆತನನ್ನ ಹಿಂಬಾಲಿಸಿದ್ದಾರೆ. ಈ ಘರ್ಷಣೆಯಲ್ಲಿ ರೋಷನ್, ಶಾಹೀಂ, ಮೊಹಮ್ಮದ್ ಆಸಿಫ್, ಶಹಬಾಸ್ ಸೇರಿದಂತೆ ಹಲವರಿಗೆ ಗಾಯಗಳಾಗಿದ್ದು ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಕಳೆದ 1 ವಾರದಲ್ಲಿ ಬೇಲೂರು ಪಟ್ಟಣದಲ್ಲಿ ನಡೆದ 3ನೇ ಗಲಾಟೆ ಇದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪುಂಡರು ನಡೆಸುತ್ತಿರುವ ಈ ಗೂಂಡಾಗಿರಿಯಿಂದ ನಗರವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಇಂತಹ ಕಿಡಿಗೇಡಿಗಳ ಹಾವಳಿಗೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಪೊಲೀಸ್ ಇಲಾಖೆಯನ್ನ ಒತ್ತಾಯಿಸಿದ್ದಾರೆ. ಈ ಘಟನೆ ನಿಮಗೆ ಏನಕ್ಕೋಸ್ಕರ ಆಯಿತು? ಒಂದು ವಾರದ ಹಿಂದ್ಗಡೆ ಒಂದು ಹುಡುಗಿ ಕಳಿಸಿದ್ದವನು ನಮ್ಮ ನೆಂಟರು ಹುಡುಗಿಗೆ. ಆಗ ಹೋಗಿ ಕೇಳಿದ್ದಕ್ಕೆ ನಾನು ಕಳಿಸಿಲ್ಲ, ಹುಡುಗಿ ಕಳಿಸಿಲ್ಲ ನಾನು, ಹಂಗೆ ಹಿಂಗೆ ಅಂದ. ನಾನು ಆಮೇಲೆ ನಿನ್ನ ಕಾರಲ್ಲೇ ಪಾಸಾಗಿರೋದಲ್ಲಪ್ಪ ಅಂದಿದ್ದಕ್ಕೆ ಅಷ್ಟೇ ಹೇಳಿರೋದು. ಅಲ್ಲೊಂಚೂರು ಎಳ್ದಾಟ ಆಯಿತು, ಮಗಿದ್ದೇನಾಗಿಲ್ಲ. ಆವತ್ತಿಂದ ಆಮೇಲೆ ನನ್ನ ಮೇಲೆ ಕಣ್ಣಿಟ್ಕೊಂಡು 4-5 ದಿವಸ ಕಾರಲ್ಲಿ ಹೊಳೆ ಮೇಲೆ ಸರ್ಕಲಿಗೆ ನಮ್ಮ ಅಂಗಡಿ ಹತ್ರ ತಿರುಗಿದ್ರು. ನಾನು ಹುಡುಗರಿಗೆಲ್ಲ ಹೇಳಿದೆ, ಈ ಥರ ಬರ್ತಿದ್ದಾರೆ, ಈ ಥರ ಮಾಡೋಣ ಅಂತ. ನಮ್ಮ ಅಣ್ಣ ಸ್ಟೇಷನಿಗೆ ಹೋಗಿದ್ದ. ಈ ಥರ ನಮ್ಮ ತಮ್ಮನಿಗೆ ಹೆದರಿಕೆ ಕೊಡ್ತಿದ್ದಾರೆ, ಅಪ್ಪ ಎಲ್ಲ ಫೋನ್ ಮಾಡಿ ನಾನು ಬಂದರೆ ಸರಿ ಇರಲ್ಲ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ನಮ್ಮ ಅಣ್ಣಂದಿರೆಲ್ಲ ಅವ್ರು ಬಂದಮೇಲೆ ಮಾತಾಡೋಣ ಅಂತ ಬಿಡ್ಬೋ ಅಂತ ಹೇಳಿದ್ರು. ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇವತ್ತು ನಾನು 4 ಗಂಟೆಗೆ ಅಂಗಡಿಗೆ ಬಂದಿದ್ದೆ. ಅಂಗಡಿಗೆ
ಫ್ರಿಜ್ ಅಂಗಡಿ ನಮ್ಮ ಅಂಗಡಿ, ಎಲ್ಲಿ? ನನ್ನ address? ಅಂಗಡಿಯಲ್ಲಿ ಅದೇ address? ಬಂಟೆನಹಳ್ಳಿಲಿ ಬಂಟನಲ್ಲಿ MM ತೋಟ್ರಿ ಪಕ್ಕಾನೆ. ಏನು ಅಂಗಡಿ ಅದು? ಫ್ರಿಜ್ ಅಂಗಡಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಸೆಕೆಂಡ್ ಹ್ಯಾಂಡ್ ಸೇಲಿಂಗ್ ಅಂಗಡಿ. ಅಲ್ಲಿ ನಾನು ಹೋಗಿ ಒಂದು ಅರ್ಧ ಗಂಟೆ ಕೂತೆ, ನನಗೆ ಹುಷಾರಿದ್ದಿಲ್ಲ. ಒಂದು ಅರ್ಧ ಗಂಟೆ ಕೂತ್ಕೊಂಡು ನಾನು ನಮ್ಮ ಹುಡುಗರು ಕೂತಿದ್ರು. 2 ಕಾರಲ್ಲಿ ಬಂದು ಅಲ್ಲಿ ನನಗೆ ಸಿಕ್ಕಾಬಟ್ಟೆ ಹೊಡೆದು ನನ್ನ ಕಾರಿಗೆ ಹತ್ತಲ್ಲ ನಾನು ಅಂದಿದ್ದಕ್ಕೆ ಒಬ್ಬರು ಇದು ಗನ್ನುವೆ, ಇನ್ನೊಂದು ಇಷ್ಟುದ್ದ ಚಾಕು ತೆಗ್ದು ಒಬ್ಬ ಕತ್ತಿಗಿಟ್ಟು ಒಬ್ಬ ಗನ್ನು ಸೊಂಟಿಗಿಟ್ಟ ಇಲ್ಲೇ ಶೂಟ್ ಮಾಡಿಬಿಡ್ತೀನಿ ನೀನು ಬಂದಿಲ್ಲ ಅಂದಿದ್ದಕ್ಕೆ ಹೆದರ್ಕೊಂಡು ನಾನು ಕಾರಿಗೆ ಹೋದೆ. ನಿಟ್ಟೂರು ಚೆನ್ನಾಪುರದ ಹತ್ರ ಒಂದು ಹಾಳು ಮನೆ ಒಂದು ಇದ್ದಿದೆ, ಹೊಲದಲ್ಲಿ ಒಳಗಡೆ ಮನೆ ಇದೆ. ಅಲ್ಲಿ ಕರ್ಕೊಂಡೋಗಿ ಸರಿಯಾಗಿ ಹೊಡೆದು ನನಗೆ ಅವ್ರು ಮಚ್ಚು ಗಿಚ್ಚೆಲ್ಲ ಇದು ಮಾಡಿದ್ರು. ಆಮೇಲೆ ಮತ್ತೆ ಅಲ್ಲಿಂದ ಕರ್ಕೊಂಡು ಬಂದು ಎಲ್ಲಿಗೋ ಬೇರೆ ಕಡೆ ಕರ್ಕೊಂಡು ಹೋಗೋಕೆ ಇದು ಮಾಡ್ತಿದ್ರು, ಅಲ್ಲಿ ಜನ ಜಾಸ್ತಿ ಸೇರಿದ್ರು ಅಂತ. ನಗರದಲ್ಲಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು, ಇಂದು ಗುರುಲ್ ರಸ್ತೆಯ ಮಟನ್ ಮಾರ್ಕೆಟ್ ಬಳಿ ಪಾಲಿಕೆ ಸಿಬ್ಬಂದಿ ಮತ್ತು ಚಿಕನ್ ಅಂಗಡಿ ಮಾಲೀಕರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದ ಘಟನೆ ವರದಿಯಾಗಿದೆ. ಹಾಸನ ಮಹಾನಗರ ಪಾಲಿಕೆಯು ನಗರದಲ್ಲಿ ರಸ್ತೆ ಬದಿಯಲ್ಲಿ ನಡೆಯುತ್ತಿರುವ ಅಕ್ರಮ ಒತ್ತುವರಿಗಳನ್ನು ತೆರವುಗೊಳಿಸಲು ವಿಶೇಷ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದೆ. ಈ ಅಭಿಯಾನದ ಭಾಗವಾಗಿ ಇಂದು ಗುರು ರಸ್ತೆಯ ಮಟನ್ ಮಾರ್ಕೆಟ್ ಪ್ರದೇಶವನ್ನ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾದರು. ರಸ್ತೆಯ ಮೇಲೆಯೇ ಕೋಳಿಗಳನ್ನು ಇಟ್ಟು ವ್ಯಾಪಾರ ನಡೆಸುತ್ತಿದ್ದ ಅಂಗಡಿ ಮಾಲೀಕರಿಗೆ ಈ ಹಿಂದೆಯೇ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸುವಂತೆ ಪಾಲಿಕೆಯು ಹಲವು ಬಾರಿ ಸೂಚನೆ ನೀಡಿತ್ತು. ಆದರೆ ವ್ಯಾಪಾರಿಗಳು ಈ ಸೂಚನೆಯನ್ನ ಪಾಲಿಸಿರಲಿಲ್ಲ. ಪದೇ ಪದೇ ಎಚ್ಚರಿಕೆ ನೀಡಿದ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಇಂದು ಜೆಸಿಬಿ ಯಂತ್ರಗಳೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸಿದರು. ಜೆಸಿಬಿ ಯಂತ್ರದಿಂದ ಅಂಗಡಿಯ ಮುಂಭಾಗದ ಅತಿಕ್ರಮಣವನ್ನ ತೆರವುಗೊಳಿಸಲು ಮುಂದಾಗುತ್ತಿದ್ದಂತೆ ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಪಾಲಿಕೆ ಸಿಬ್ಬಂದಿ ಮತ್ತು ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಏನ್ ಮಾತಾಡ್ತೀಯ? ಏನ್ ಮಾತಾಡ್ತಾರೆ? ಹೇಳ್ತಾರ ಯಾರಿಗಂತೀಯ? ಅವ್ನು ಕೈ ಮಾಡತ್ತಿಗೆ ಬಂದಿತ್ತ. ಏನ್ ಮಾತಾಡ ಯಾರು ಅಂತಾರೆ? ಒಂದು ಆಫೀಸರ್ ಕೈಲಿ ಹೆಂಗ್ ಮಾತಾಡೋದ ತಿಳ್ಕೋಬೇಕು. ಅವನು ಕೊಟ್ಟಿದೀವಿ ಇವತ್ತು ಹೇಳಿದಿರಲ್ವಾ ಅವ್ರ ಮಳಿಗೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ಮಳಗಳ್ಳಿ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳನ್ನು ಅಕ್ರಮವಾಗಿ ಸಂಗ್ರಹಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ಹಲವು ಬಾರಿ ಮಾಹಿತಿ ನೀಡಿದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಆರೋಪದಂತೆ ಹೇಮಾವತಿ ನದಿಯಿಂದ ಅಕ್ರಮವಾಗಿ ಮರಳನ್ನ ತೆಗೆಯಲಾಗುತ್ತಿದ್ದು, ಅದನ್ನ ಮಳಗಳ್ಳಿ ಗ್ರಾಮದಲ್ಲಿ ಶೇಖರಿಸಿ ಬಳಿಕ ಬೇರೆ ಸ್ಥಳಗಳಿಗೆ ಸಾಗಿಸಲಾಗುತ್ತಿದೆ. ಈ ಚಟುವಟಿಕೆಯ ವಿಡಿಯೋ ಹಾಗೂ ಇತರೆ ಸಾಕ್ಷ್ಯಗಳನ್ನು ಮಾಧ್ಯಮಗಳಿಗೆ ನೀಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸರು ಇನ್ನೂ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಕ್ರಮ ಮರಳು ದಂಧೆ ತಕ್ಷಣವೇ ತಡೆಯಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೇಲಿನ ಮಾಹಿತಿಯು ಗ್ರಾಮಸ್ಥರು ಮಾಡಿರುವ ಆರೋಪಗಳ ಆಧಾರಿತವಾಗಿದೆ. ಈ ಕುರಿತು ಪೊಲೀಸ್ ಇಲಾಖೆ ಅಥವಾ ಸಂಬಂಧಿತ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ.
ನಮ್ ಸಕಲೇಶ್ಪುರ ತಾಲೂಕ್ನ ಎಳ್ಸೂರು ಹೋಬಳಿಯ ಮಳಗಳ್ಳಿ ಗ್ರಾಮದಲ್ಲಿ ಪ್ರತಿದಿನ ಆಗ್ತಿರೋ ಮರಳು ದಂಧೆ ಬಗ್ಗೆ ಪೊಲೀಸರು ಏನು ಮಾಡಕ್ ಆಗ್ತಿಲ್ಲ. ನಂಬ ಕಷ್ಟ ಆದ್ರೂ ಇದ್ ನಿಜಾನೇ. ನಾವು ಊರಿನ ಜನ ಎಲ್ಲ ಸೇರಿ ಅಕ್ರಮ ಮರಳು ಸಾಗಣೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಎಳ್ಸೂರು ಸಬ್ ಇನ್ಸ್ಪೆಕ್ಟರ್ ಹಾಗೂ ಉಪ ತಹಶೀಲ್ದಾರ್ಗೆ ದಿನಾಂಕ 30/5/26 ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆದ್ರೆ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದರೂ ಸಹ ಸಾಕ್ಷಿ ಸಮೇತ ಶನಿವಾರ ಜುಲೈ 11ನೇ ತಾರೀಕು ಆ ದಿನದ ನ್ಯೂಸ್ ಪೇಪರ್ ನ ಇಟ್ಟು ಸುಮಾರು 4-5 ಮರಳು ಕಾಟಿಂಗ್ ಪಾಯಿಂಟ್ 150 ಮಿನಿ ಟ್ಯಾಂಕರ್ ಅಷ್ಟು ಮರಳು ಸುಮಾರು 10 ಲಕ್ಷ ಬೆಲೆ ಬಾಳುತ್ತೆ. ಅದು ಇಷ್ಟೆಲ್ಲ ಸಾಕ್ಷಿ ಹುಡುಕೊಟ್ರು ಯಾವುದೇ ತರ ಪ್ರಯೋಜನನೂ ಆಗಿಲ್ಲ, ಯಾವುದೇ ರೀತಿ ಕ್ರಮನೂ ಕೈಗೊಂಡಿಲ್ಲ. ಇದ್ರಲ್ಲಿ 2 ಜಾಗದಲ್ಲಿ ಕಾಟಿಂಗ್ ಮಾಡಿರೋ ಮರಳು ರಿಸರ್ವ್ ಫಾರೆಸ್ಟ್ ಲಕ್ಕುಂದೆ ಸರ್ವೆ ನಂಬರ್ 49 ಇದೆ. ದಯಮಾಡಿ ಫಾರೆಸ್ಟ್ ಆಫೀಸರ್ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ಅದು ಅಲ್ಲದೆ ಇದನ್ನ ರಾತ್ರಿ ಸಾಗಿಸ್ಬೇಕು ಅನ್ನೋ ಷಡ್ಯಂತ್ರ ನಡೀತಿದೆ. ನಾವು ಕೊಟ್ಟಿರೋ ವಿಡಿಯೋ ಗೂಗಲ್ ಮ್ಯಾಪ್ ವಿಡಿಯೋ ರೆಕಾರ್ಡಿಂಗ್ ಅಪ್ಲಿಕೇಶನ್ ಬಳಸಿ ಮಾಡಿದ್ದೇವೆ. ಇದ್ರಲ್ಲೇ ಲ್ಯಾಂಟಿಟ್ಯೂಡ್ ಹಾಗೂ ಲ್ಯಾಂಗಿಟ್ಯೂಡ್ ಕೂಡ ಇದೆ. ಅಲ್ಲದೆ ಮರಳು ಕಾಟಿಂಗ್ ಮಾಡಿರೋ ಲೊಕೇಶನ್ ಕೂಡ ಶೇರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಿರೋ ನಮ್ಮ ಜಿಲ್ಲೆ SP ಮೇಡಮ್ ಅವರು ಹಾಗೂ DC ಮೇಡಮ್ ಅವರು ಸೂಕ್ತ ತನಿಖೆ ಮಾಡಿ ಮರಳನ್ನು ಸೀಸ್ ಮಾಡಬೇಕಾಗಿ ಗ್ರಾಮಸ್ಥರು ಕೇಳಿಕೊಳ್ಳುತ್ತೇವೆ. ಆಲೂರು ತಾಲೂಕಿನ ಕುಂದೂರು ಹೋಬಳಿ ಹೊನ್ನೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆಟದ ಸಾಮಗ್ರಿಗಳನ್ನು ಇಡುವ ಕೊಠಡಿಯಲ್ಲಿ ನಾಗರ ಹಾವು ಕಾಣಿಸಿಕೊಂಡಿದ್ದು, ತಕ್ಷಣವೇ ಉರಗ ತಜ್ಞ ಸ್ನೇಕ್ ಬಾಬುಗೆ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ಅಶೋಕನೂರು ಆಗಮಿಸಿ ನಾಗರ ಹಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಶಾಲೆಯ ಕ್ರೀಡಾ ಕೊಠಡಿಯಲ್ಲಿ ಅವಿತುಕೊಂಡಿದ್ದ ಬೃಹತ್ ಗಾತ್ರದ ನಾಗರಹಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಆತಂಕವನ್ನ ದೂರಗೊಳಿಸಿದ ಘಟನೆ ಹೊನ್ನೇನಹಳ್ಳಿ ಕೂಡಿಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ. ಶಾಲೆಯ ಸಿಬ್ಬಂದಿ ಕ್ರೀಡಾ ಕೊಠಡಿಯನ್ನ ಸ್ವಚ್ಛಗೊಳಿಸುತ್ತಿದ್ದ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಬೃಹತ್ ಗಾತ್ರದ ನಾಗರಹಾವು ಕಾಣಿಸಿಕೊಂಡಿದೆ. ಹಾವನ್ನ ಕಂಡು ಆತಂಕಗೊಂಡ ಸಿಬ್ಬಂದಿ ಕೂಡಲೇ ಮುಖ್ಯ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ ಅವರಿಗೆ ಮಾಹಿತಿ ನೀಡಿದ್ದಾರೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಮುಖ್ಯ ಶಿಕ್ಷಕರು ಯಾವುದೇ ವಿಳಂಬ ಮಾಡದೆ ತಕ್ಷಣವೇ ಸ್ನೇಕ್ ಬಾಬು ಅವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಕರೆ ಸ್ವೀಕರಿಸಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಸ್ನೇಕ್ ಬಾಬು ಅವರು ಅತ್ಯಂತ ಚಾಣಾಕ್ಷತನದಿಂದ ಕಾರ್ಯಾಚರಣೆ ನಡೆಸಿ ಹಾವನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕಿ ಪೂರ್ಣಿಮಾ ಅವರು, ಅಪಾಯದ ಅರಿವಿದ್ದರೂ ಕ್ಷಣಾರ್ಧದಲ್ಲಿ ಬಂದು ಹಾವನ್ನ ರಕ್ಷಿಸಿದ ಸ್ನೇಕ್ ಬಾಬು ಅವರ ಕಾರ್ಯ ಶ್ಲಾಘನೀಯ. ಅವರ ತ್ವರಿತ ಸ್ಪಂದನೆ ಇಂದು ನಮ್ಮ ಶಾಲೆಯ ಮಕ್ಕಳಿಗೆ ರಕ್ಷಣೆ ನೀಡಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ನಮಸ್ಕಾರ. ನಾನು ಸರ್ಕಾರಿ ಪ್ರೌಢಶಾಲೆ ಹೊನ್ನೇನಹಳ್ಳಿ ಕೂಡಿಗೆ ಆಲೂರು ತಾಲೂಕು ಇಲ್ಲಿನ ಮುಖ್ಯ ಶಿಕ್ಷಕಿ ಮಾತಾಡ್ತಾ ಇದ್ದೀನಿ. ಈ ದಿನ ಬೆಳಗ್ಗೆ ಶಾಲಾ ಮಕ್ಕಳೆಲ್ಲ ಗಾಬರಿಯಾಗಿ ನನ್ನ ಹತ್ರ ಬಂದು ಮೇಡಮ್ ಹಾವು ನೋಡಿದ್ವಿ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ರೂಮನ್ನು ನಾವು ಕ್ಲೀನ್ ಮಾಡಿಸ್ತಾ ಇದ್ವಿ. ಈಗೆಲ್ಲ ಸ್ಪೋರ್ಟ್ಸ್ ಇರೋದ್ರಿಂದ ಮಕ್ಕಳಿಗೆ ಆಟ ಆಡಿಸ್ಬೇಕು ಅಂತ ಹೇಳಿ ಆ ಸಮಯದಲ್ಲಿ ಒಂದು ಹಾವು ಕಲ್ಲಿನಡಿ ಹೋಗಿ ಸೇರ್ಕೊಳ್ತು ಅಂತ ಹೇಳಿ ಮಕ್ಕಳು ಬಂದು ಹೇಳಿದ್ರು. ತುಂಬ ಗಾಬರಿ ಆಗಿತ್ತು ನಮಗೆಲ್ಲರಿಗೂ ಕೂಡ. ತಕ್ಷಣ ನಾವು ಸ್ನೇಕ್ ಬಾಬು ಅವರಿಗೆ ನಾನು ಕಾಲ್ ಮಾಡಿದೆ. ಬಾಬಣ್ಣ ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬ ಪರಿಚಿತರು, ಆಪ್ತರು. ಆ ಸೇವಾ ಕೆಲಸವನ್ನು ನಾನು ತುಂಬ ನೋಡಿದ್ದೇನೆ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದರೆ GGC ಆಲೂರಿನಲ್ಲಿ ಕೆಲಸ ಮಾಡ್ತಿದ್ದಾಗಲೂ ಕೂಡ ಸಾಕಷ್ಟು ಬಾರಿ ಬಾಬಣ್ಣ ಅವರು ಬಂದು ಹಾವನ್ನು ಹಿಡಿದು ಫಾರೆಸ್ಟಿಗೆ ಕಳಿಸಿರುವಂಥ ಸಾಕಷ್ಟು ಉದಾಹರಣೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ಹಾಗಾಗಿ ಬಾಬಣ್ಣಂಗೆ ಫೋನ್ ಮಾಡಿದ ತಕ್ಷಣ ಬಾಬಣ್ಣ ನನಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ತಕ್ಷಣ ಬರ್ತೀನಿ ಮೇಡಮ್ ಅಂತ ಹೇಳಿದ್ರು. ಹೆಸರು ಚಿನ್ಮಯ್, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು GHS ಹೊನ್ನೇನಹಳ್ಳಿ ಕೂಡಿಗೆ. ನಮ್ಮ ಶಾಲೆಗೆ ಬೆಳಗ್ಗೆ ಕಲ್ಲಿನ ಅಡಿ ಹಾವು ನುಗ್ಗಿತ್ತು. ಅದನ್ನು ನೋಡಿ ನಾವು ತುಂಬಾ ಭಯಪಟ್ಟೆವು. ನಮ್ಮ ಎಲ್ಲ ಟೀಚರ್ಸ್ ಎಲ್ಲ ಸೇರಿ ಬಾಬು ಅಣ್ಣ ಅವರಿಗೆ ಫೋನ್ ಮಾಡಿದ್ರು. ಅವರು ಬಂದು ಹಾವನ್ನ ಹಿಡ್ಕೊಂಡು ಹೋದ್ರು. ನಮಗೆ ತುಂಬಾ ಭಯ ಕಡಿಮೆ ಆಯಿತು. ಸಂತೋಷ. ಧನ್ಯವಾದಗಳು. ಯಾರಿಗಮ್ಮ? ಬಾಬು ಅಣ್ಣನವರಿಗೆ ಧನ್ಯವಾದಗಳು. ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮೇಲೆ ಬೈಕ್ನಲ್ಲಿ ಬಂದ ವ್ಯಕ್ತಿಯೊಬ್ಬ ತಾನೇ ರೈಲ್ವೆ ಇಲಾಖೆಯ ಪೊಲೀಸ್ ಎಂದು ಹೇಳಿಕೊಂಡು ಪ್ರಯಾಣಿಕರಿಗೆ ಕಿರುಕುಳ ನೀಡಿರುವ ಘಟನೆ ಜುಲೈ 15ರ ಸಂಜೆ ನಡೆದಿದೆ. ಈ ಘಟನೆಯು ಪ್ರಯಾಣಿಕರಲ್ಲಿ ಭೀತಿ ಮತ್ತು ಅನುಮಾನಗಳನ್ನು ಹುಟ್ಟುಹಾಕಿದೆ. ನಿನ್ನೆ ಸಂಜೆ ರೈಲ್ವೆ ನಿಲ್ದಾಣದಲ್ಲಿ ವಾಕಿಂಗ್ ಮಾಡುತ್ತಿದ್ದ ಪುರುಷರು ಮತ್ತು ಮಹಿಳೆಯರ ಬಳಿಗೆ ಬೈಕ್ನಲ್ಲಿ ಬಂದ ವ್ಯಕ್ತಿಯೊಬ್ಬ ತಾನು ರೈಲ್ವೆ ಇಲಾಖೆಯ ಪೊಲೀಸ್ ಎಂದು ಪರಿಚಯಿಸಿಕೊಂಡಿದ್ದಾನೆ. ಬಳಿಕ ಆತ ಪ್ಲಾಟ್ಫಾರ್ಮ್ ಮೇಲೆ ಬೈಕ್ ಚಲಾಯಿಸಿಕೊಂಡು ಬಂದು ಅಲ್ಲಿ ಕುಳಿತಿದ್ದ ಪ್ರಯಾಣಿಕರಿಗೆ ತೊಂದರೆ ನೀಡಲು ಆರಂಭಿಸಿದ್ದಾನೆ. ಸಾರ್ವಜನಿಕವಾಗಿ ಮದ್ಯಪಾನ ಸೇವಿಸಿ ಪ್ರಯಾಣಿಕರಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಈ ವ್ಯಕ್ತಿ ಅತೀವ ಕಿರಿಕಿರಿ ಉಂಟು ಮಾಡುತ್ತಿದ್ದನು. ಅಲ್ಲಿರುವ ಪ್ರಯಾಣಿಕರ ಭಾವಚಿತ್ರಗಳನ್ನು ತನ್ನ ಮೊಬೈಲ್ನಲ್ಲಿ ಆತ ಕದ್ದು ಮುಚ್ಚಿ ಸೆರೆ ಹಿಡಿಯುತ್ತಿರುವುದು ಗಮನಕ್ಕೆ ಬಂದಿದೆ. ಈತನ ವರ್ತನೆ ದರೋಡೆ ಅಥವಾ ಕಳ್ಳತನ ಮಾಡುವ ಕಳ್ಳನಂತಿದೆ ಎಂದು ಸ್ಥಳೀಯರು ಮತ್ತು ಪ್ರಯಾಣಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಾನು ಕೈ ಮುಗಿ ಫಸ್ಟ್ ಆಫ್ ಆಲ್ ನೀವು ಯಾರು? ನೀವು ಬೈಕ್ ಅಂತ ಬಂದ್ರೆ ರೈಲ್ವೆ ಸ್ಟೇಷನ್ ಮೇಲ್ಗಡೆ ನೀವು ಇದು ತಾಲಿ ಕಿತ್ಕೊಂಡು ಹೋದಾಗ ಚಿನ್ನ ಕಿತ್ಕೊಂಡು ಹೋದಾಗ ನಾವಿಲ್ಲಿ ಓಡಾಡಿ ನಾವು ಹಿಡಿಯೋರು.
ನಾವ್ ಇದನ್ ಮಾಡ್ತೀವ ಅಣ್ಣ? ಯಾಕೆ ಕುಡ್ಕೊಂಡ್ ಬಂದಿದ್ದೀರಾ? ಕುಡ್ಕೊಂಡಕ್ ಬಂದಿದ್ದು ಹೇಳು, ಬೈಕ್ ಹಾಕ್ತಿದ್ದು ಹೇಳಪ್ಪ. ಏನ್ ಈ ಕಷ್ಟ ಏನು? ಗಾಡಿ ನಿಲ್ಸೋರು ನೀನು, ಗಾಡಿ ನಿಲ್ಸೋ ನಿಲ್ಸೋ ನಿಲ್ಸೋ. ಏನಂತ ಅಲ್ಲ, ನಮ್ಗೆ ಹೆಂಗ್ ಗೊತ್ತಾ? ಐಡಿ ಕಾರ್ಡ್ ಕೊಡೋ, ಕಳ್ಸ್ಬಿಟ್ಟು ಐಡಿ ಕಾರ್ಡ್ ಕೊಡೋ. ಹೆಣ್ಮಕ್ಳು ಬರ್ತಾರಲ್ಲ, ಸರಾಲನ್ನು ಕಿತ್ಕೊಂಡಾಗಿರ್ತಾರೆ. ಬನ್ನೇರುಘಟ್ಟ ರಸ್ತೆಯ ವಿವರ್ಸ್ ಕಾಲೋನಿಯಲ್ಲಿರುವ ನ್ಯೂ ಬ್ಲಾಸಮ್ ಖಾಸಗಿ ಶಾಲೆಯಲ್ಲಿ 5ನೇ ತರಗತಿಯ ವಿದ್ಯಾರ್ಥಿಯೊಬ್ಬ ಶಾಲಾ ಕೊಠಡಿಯಲ್ಲೇ ಕುಸಿದು ಬಿದ್ದು ಮೃತಪಟ್ಟಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೃತಪಟ್ಟ ಬಾಲಕನನ್ನ 12 ವರ್ಷದ ಅರ್ಹನ್ ಪಾಷಾ ಎಂದು ಗುರುತಿಸಲಾಗಿದೆ. ಶಾಲಾ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯವೇ ಮಗುವಿನ ಸಾವಿಗೆ ಕಾರಣ ಎಂದು ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಜೂನ್ 10ರಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ದಾರುಣ ಘಟನೆ ನಡೆದಿದೆ. ತರಗತಿಯಲ್ಲಿ ಕುಳಿತಿದ್ದ ಅರ್ಹನ್ ಪಾಷಾ ತನಗೆ ಸುಸ್ತಾಗ್ತಿದೆ ಎಂದು ಶಿಕ್ಷಕಿಯ ಬಳಿ ತಿಳಿಸಿದ್ದನು. ಆದರೆ ಶಿಕ್ಷಕರು ಮಗುವಿನ ಆರೋಗ್ಯದ ಬಗ್ಗೆ ಸೌಜನ್ಯಕ್ಕಾದರೂ ವಿಚಾರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ತರಗತಿಗೆ ಮರಳಿ ಬಂದು ಬೆಂಚ್ ಮೇಲೆ ಕುಳಿತಿದ್ದ ಅರ್ಹನ್ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾನೆ. ಮಗು ಕುಸಿದು ಬಿದ್ದ ನಂತರವೂ ಶಾಲಾ ಸಿಬ್ಬಂದಿ ಆಸ್ಪತ್ರೆಗೆ ಕರೆದೊಯ್ಯುವಲ್ಲಿ ವಿಳಂಬ ಮಾಡಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ಮಗುವಿನ ದೇಹವನ್ನ ಶಾಲಾ ಕೊಠಡಿಯಲ್ಲೇ ಇರಿಸಲಾಗಿತ್ತು. ಮಗುವನ್ನ ಕನಿಷ್ಠ ಅರ್ಧ ಗಂಟೆ ಮೊದಲೇ ಕರೆದುಕೊಂಡು ಬಂದಿದ್ರೆ ಪ್ರಾಣ ಉಳಿಸಬಹುದಿತ್ತು ಎಂದು ವೈದ್ಯರು ತಿಳಿಸಿರುವುದು ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಷ್ಟೇ ಅಲ್ಲದೆ ಈ ವಿಷಯವನ್ನ ಮುಚ್ಚಿ ಹಾಕಲು ಶಾಲಾ ಸಿಬ್ಬಂದಿ ಪೋಷಕರಿಗೆ ಹಣದ ಆಮಿಷ ಒಡ್ಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಸಂಬಂಧ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯ ಮತ್ತು ಮಗುವಿನ ಸಾವಿನ ಹಿಂದಿನ ಸತ್ಯಾಂಶವನ್ನ ಪತ್ತೆ ಹಚ್ಚಲು ತನಿಖೆ ನಡೆಯುತ್ತಿದೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದು ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಎಸ್ಐಆರ್ ಸಂಬಂಧ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಸ ಮಾಡಿದ್ದನ್ನ ವಿವರಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದೆ, ಕೊಲೆಗಳಾಗ್ತಿದೆ. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಗೆ ರಾಜಕಾರಣದಿಂದ ಮತೀಯ ಶಕ್ತಿಗಳಿಗೆ ಕರ್ನಾಟಕವು ಸ್ವರ್ಗದಂತಾಗಿದೆ. ಏನೇ ದೌರ್ಜನ್ಯ ಕೊಲೆ ಮಾಡಿದ್ರೂ ತಮ್ಮ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರ ಬರುತ್ತದೆ ಎಂಬ ಧೈರ್ಯ ಮತೀಯ ಶಕ್ತಿಗಳಿಗೆ ಬಂದ ಪರಿಣಾಮವಾಗಿ ದಿನೇ ದಿನೇ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಹಾವೇರಿಯಲ್ಲಿ ಹೋರಿ ಬೆದರಿಸುವ ಹಬ್ಬದಲ್ಲಿ ಪಟಾಕಿ ಸಿಡಿಸಿದ್ದರೆಂಬ ಕಾರಣಕ್ಕೆ ಲೋಹಿತ್ ಕುರುಬರ ಮತ್ತು ಅವರ ಮಿತ್ರರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಕೈಯನ್ನೇ ಕಡಿದು ಹಾಕಿದ್ದಾರೆ ಎಂದು ಆಕ್ಷೇಪಿಸಿದರು. ರಟ್ಟೆಹಳ್ಳಿಯಲ್ಲಿ ಶಿವಾಜಿರಾವ್ ಅವರ ಬರ್ಬರ ಹತ್ಯೆ ಆಗಿದೆ ಎಂದು ವಿವರಿಸಿದರು. ಕೊಪ್ಪಳ, ಯಲ್ಲಾಪುರದಲ್ಲಿ ಇಂತಹದ್ದೇ ಘಟನೆಗಳು ನಡೆದಿವೆ. ಸರ್ಕಾರ ಸಂತ್ರಸ್ತರ ಮೇಲೆಯೇ ಕೇಸು ದಾಖಲಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಸಮಿತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮಾಧ್ಯಮದವರು ಇವತ್ತು ಸಾಕ್ಷಿ ಆಗಿದ್ದಾರೆ. ಅಲ್ಲಿ ಎಷ್ಟು ಫಲವತ್ತಾಗಿರ್ತಕ್ಕಂಥ ಜಮೀನು ಅಂತ ಹೇಳಿದ್ರು, ತೋಟಗಾರಿಕೆಯಲ್ಲಿ ಆಗ್ತಾ ಇದೆ, ಕಬ್ಬು ಬೆಳೀತಾ ಇದ್ದಾರೆ ರೈತರು. ಇವತ್ತು ಆ ಭಾಗದಲ್ಲಿ ಬಾಳೆ ನೆಮ್ಮದಿಯ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಅದನ್ನು ನೆಮ್ಮದಿಗೆಡಿಸುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಕೈ ಹಾಕಿರುವಂಥದ್ದು. ಸಮಿತಿ ಮಾಡುವಂತ ಅವಶ್ಯಕತೆನೇ ಏನಿಲ್ಲ. ಇಲ್ಲಿ ರೈತರು ಇವತ್ತು ಅವರ ನಿಲುವು ಸ್ಪಷ್ಟವಾಗಿದೆ. ನಮ್ಮ ಮೇಲೆ ಏನೇ ಬಲವಂತ ಮಾಡಿದ್ರು, ಗುಂಡಾಗರ್ದಿ ಮಾಡಿದ್ರು ಕೂಡ ನಾವು ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿದ ಮೇಲೂ ಕೂಡ ಸಮಿತಿಯನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಈ ಸಮಿತಿ ಅಗತ್ಯತೆನೂ ಕೂಡ ಇಲ್ಲ. ರೈತರ ಪರವಾಗಿ ನಿರ್ಧಾರವನ್ನ ತಿಳಿಸಬೇಕು ಅಂತ ನಾನು ಮತ್ತೊಮ್ಮೆ ಸಂದರ್ಭ ಆಗ್ರಹಪಡಿಸ್ತಾ ಇದ್ದೇನೆ. ಸಂಕ್ಷಿಪ್ತ ಸುದ್ದಿಗಳು. ಮಹಿಳೆ ಕಾಣೆ, ದೂರು ದಾಖಲು. ಬೇಲೂರು ತಾಲೂಕು ಬೆಕ್ಕೋಡು ಹೋಬಳಿ ಚಾಕೇನಹಳ್ಳಿ ಗ್ರಾಮದ ಇಂದ್ರಮ್ಮ ಎನ್ನುವವರು ಜುಲೈ 14ರಂದು ರಾತ್ರಿ ಸುಮಾರು 10 ಗಂಟೆ ನಂತರ ಕಾಣೆಯಾಗಿರ್ತಾರೆ. ಇವರಿಗೆ ಸ್ವಲ್ಪ ಬುದ್ಧಿ ಭ್ರಮಣೆ ಇದೆ. ಎತ್ತರ 5 ಅಡಿ ಇದ್ದು ರಾಮ ಗ್ರೀನ್ ಬಣ್ಣದ ಸೀರೆ ತೊಟ್ಟಿರ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ 8105412704 ಈ ನಂಬರ್ಗೆ ತಿಳಿಸಬೇಕಾಗಿ ವಿನಂತಿಸಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಸಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಮಳಲಿ ಗ್ರಾಮದಲ್ಲಿ ಬಗೆಹರಿದ ನೀರಿನ ಸಮಸ್ಯೆ. ವಿವಿಸಿ ವಾಹಿನಿಗೆ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು.
ಮದುವೆ ವಿಚಾರಕ್ಕೆ ಭುಗಿಲೆದ್ದ ದ್ವೇಷ, ನಡು ರಸ್ತೆಯಲ್ಲೇ ಸಿನಿಮೆಯ ರೀತಿಯಲ್ಲಿ ಗೂಸ, ಕಿಡಿಗೇಡಿಗಳ ಹಾವಳಿಗೆ ಕಡಿವಾಣ ಹಾಕಲು ಒತ್ತಾಯ. ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಹೈ ಡ್ರಾಮಾ, ಪಾಲಿಕೆ ಸಿಬ್ಬಂದಿ ಮತ್ತು ವ್ಯಾಪಾರಿಯ ನಡುವೆ ವಾಗ್ವಾದ. ಹಾಸನದ ಗುರಲ್ ರಸ್ತೆಯ ಮಟನ್ ಮಾರ್ಕೆಟ್ನಲ್ಲಿ ಘಟನೆ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.